ಕುತಂತ್ರ ಬುದ್ಧಿಯಿಂದ ಸಿದ್ದರಾಮಯ್ಯನವರು ಸೆಕ್ಷನ್ 7D ಮತ್ತು 7C ಸೇರಿಸಿದ್ದಾರೆ. ಅನಗತ್ಯವಾದ ಸೆಕ್ಷನ್ಗಳು. 7D 7C ಯಾಕೆ ಸೇರಿಸಿದ್ರು ಅಂದರೆ ಈ ಹಣನ ಬೇರೆದಕ್ಕೂ ಬಳಸ್ಕೋಬೇಕು ನಾವು. ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ, 7D ತೆಗೆದಾಗಿದೆ, 7C ಸೆಕ್ಷನ್ ತೆಗೆದುಬಿಡು. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ದುಡ್ಡು ಕೈ ಹಾಕು, ನಾ ಕೋರ್ಟ್ಗೆ ಹೋಗಿ ನೀನು ಜೈಲ್ಗೆ ಹಾಕ್ತೀನಿ. ಇದು ಕಾನೂನು. ಬಾಬಾ ಸಾಹೇಬರು ಕೊಟ್ಟರೆ ತಾಕತ್ತು, ಕಾನೂನು ತಾಕತ್ತದು. ನಾಟಕ ಆಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ. 7C ಸೆಕ್ಷನ್ ತೆಗೆದುಬಿಟ್ಟು ಹಾಕ್ಲಿ, ನಮ್ಮ ನಿಧಿಗೆ ಕೈ ಹಾಕ್ಲಿ, ಹಾಕಿ ತೋರ್ಸೋಣ ನಮ್ಮ ಪವರ್ನ. ಹುಟ್ಟಂಗಿಲ್ಲ ರೀ. 7C ಸೆಕ್ಷನ್ ಇರೋದ್ರಿಂದ ತಗೋತಾ ಇರೋದು ದುಡ್ಡನ್ನ ಬೇರೆ ಅನ್ಯ ಕಾರ್ಯಗಳಿಗೆ. ಅಲ್ಲಿ 7D ಏನು ಹೇಳುತ್ತೆ, ಇಲ್ಲಿ ದಲಿತರಿಗೆ ಅವರ ಶ್ರೇಯೋಭಿವೃದ್ಧಿಗೆ ಬಳಸಿದ್ದೀವಿ ಅಂತೇಳಿ ಪರಿಭಾವಿಸುವುದು ಅಂತ ಒಂದು ಸೆಕ್ಷನ್ ಹಾಕಿದೆ. ಅಲ್ಲೆಲ್ಲ ಕೆಲವರು IAS IPS ಆಫೀಸರ್ಗಳಿದ್ದಾರಲ್ಲ, IAS ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರಲ್ಲ, ಅವರ ಅಧಿಕಾರ ವರ್ಗದಲ್ಲಿ ಅವ್ರಿಗಳೆಲ್ಲ ಕೆಲವು ರಾಜಕಾರಣಿಗಳಿಗೆ ಗೊತ್ತಿಲ್ದಂಗೆ ಅವ್ರ ಒಳಗೆ ಏನೋ ಕಿತಾಪತಿ ಮಾಡಿರ್ತಾರೆ. ಈಗ ಮಾದೇವಪ್ಪ ಏನು ಹೇಳ್ತಿದ್ರು, ಪ್ರತಿಭಾ ಯೋಜನೆ ರದ್ದಾಗಿರೋದೇ ಗೊತ್ತಿಲ್ವಲ್ಪ ಅಂತಿದ್ದ. ಪ್ರಬುದ್ಧ ಯೋಜನೆ ಏನದು? ಪ್ರಬುದ್ಧ ಯೋಜನೆ ಮಕ್ಕಳು ಉನ್ನತ ವ್ಯಾಸಂಗ ಅಂದ್ರೆ ಮಾಸ್ಟರ್ ಡಿಗ್ರಿ PhD ಮಾಡಬೇಕು ಅಂದ್ರೆ ವಿದೇಶಗಳಲ್ಲಿ PhD ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಂದು ಸ್ಕೀಮ್ ಅದು ಪ್ರಬುದ್ಧ ಯೋಜನೆ ಅನ್ನೋದು. ಬಾಬಾ ಸಾಹೇಬರು ಹೊರದೇಶಕ್ಕೆ ಹೋಗಿರೋದ್ರಿಂದ ಬುದ್ಧಿವಂತರಾದ್ರು. ಹೊರದೇಶದಲ್ಲಿ ಹೋಗಿ ಲಂಡನ್ನಲ್ಲೆಲ್ಲ ವಿದ್ಯಾಭ್ಯಾಸ ಮಾಡೋದ್ರಿಂದ ಇಡೀ ಜಗತ್ತಿಗೆ ಜ್ಞಾನಿ ಆಗಿದ್ದು. ಅದೇ ತರ ನಮ್ಮ ಮಕ್ಕಳು ಆಗ್ಲಿ ಬಿಡಿ, ಓದ್ಲಿ, ವಿದೇಶದಲ್ಲಿ ಓದ್ಲಿ ಬಿಡಿ. ಮಾದೇವಪ್ಪನ ಸಿದ್ದರಾಮಯ್ಯ ಇವ್ರು ಅಬ್ದಿರ್ಮಾನೆ ತಂದು ಕೊಡ್ತಿದ್ರ ದುಡ್ಡ. ಇವ್ರು ಯಾರೇ ನಮ್ಮ ಸ್ಕೀಮ್ನ ನಿಲ್ಸಕ್ಕೆ? ಬಿಜೆಪಿನೇ ಎಷ್ಟೋ ಮೇಲು ಅನ್ಸಲ್ವಾ? ಅವ್ರು ನೇರವಾಗಿ ಹೇಳ್ತಾರೆ, ನೇರವಾಗಿ ಮಾಡ್ತಾರೆ. ಅವ್ರ ಸಂವಿಧಾನನೇ ನಾಶ ಮಾಡ್ಬಿಡ್ತಾರೆ, ಭವಿಷ್ಯ ಕಿತ್ಕೊಳ್ತಾರೆ ಅಂತ ಸುಳ್ಳು ಹೇಳಿದ್ರು, ನಂಬಿಸಿದ್ರು. ಈಗ ಮಾಡ್ತಾ ಇರೋದೇನು ಅವರು? ಎಂತ ದ್ರೋಹದ ಕೆಲಸ ಮಾಡ್ತಾ ಇದಾರೆ ಅವರು. ಇಂಥವ್ರನ್ನ ನಂಬೇಕಾ? ಮತ್ತೆ ಇಂಥವ್ರಿಗೆ ಓಟ್ ಹಾಕ್ಬೇಕಾ? ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ, ಗಂಭೀರವಾದಂತ ವಿಚಾರ ಇದು. ನಮ್ಮೊಳಗೆ ಜೊತೆಲೆ ಇಟ್ಕೊಂಡು ಕತ್ಕುಯ್ಯೋ ಕೆಲಸ ಅಲ್ವಾ ಇದು? ನಮಾರ್ಕಾರಂ ಬುದ್ಧಿ ಅಲ್ವಾ ಇದು? ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಇದನ್ನ ಖಂಡಿಸ್ಬೇಕಾಗಿದೆ, ಇದನ್ನು ವಿರೋಧಿಸಬೇಕಾಗಿದೆ. ಇವತ್ತೇನೋ ಸಿದ್ದರಾಮಯ್ಯನವರು ಮೈಸೂರಿಗೆ ಬರ್ತಾರೆ ಅನ್ನೋದು ಒಂದು ಸುದ್ದಿ ಇದೆ. ಸಾಧ್ಯವಾದ್ರೆ ಒಂದು ಗೆರೆ ಮಾಡೋಣ, ಎಲ್ಲ ಅವ್ರ ಮನೆಗೆ ನುಗ್ಗೋ ಕೇಳೋ, ಅವ್ರನ್ನ ಎದೆ ಪೆಟ್ಟು ಇಡ್ಕ ಕೇಳೋ, ಯಾರಪ್ಪನ ಮನೆ ದುಡ್ಡು ಅಂತ ತಗೋತಾ ಇದೆ ನೀನು ಅಂತ. ನಿನ್ಗೆ ಯಾರು ಅಧಿಕಾರ ಕೊಟ್ಟವರು ನಮ್ಮ ದುಡ್ಡು ಖರ್ಚು ಮಾಡೋಕ್ಕೆ? ಪ್ರಬುದ್ಧ ಯೋಜನೆ ನಿಲ್ಸಕ್ಕೆ ಇವನಾರು ಮಾದೇವಪ್ಪ? ಇವ್ರು ಅಬ್ದಿರ್ ಮನೆ ಆಸ್ತಿ ಮಾಡ್ಬಿಟ್ಟು ಕೊಡ್ತಾ ಇದಾರ.